ಶ್ರೀ ಗುರು ಬಸವಲಿಂಗಾಯ ನಮಃ. ಜಗಜ್ಯೋತಿ ಕ್ರಾಂತಿಯೋಗಿ ಅನುಭವ ಮಂಟಪದ ಮೂಲಕ ಅಂದು ಬಿಜ್ಜಳ ರಾಜರ ಪ್ರಧಾನಮಂತ್ರಿಯಾಗಿದ್ದುಕೊಂಡು ಅನುಭವ ಮಂಟಪದ ಮೂಲಕ ಲಿಂಗ ಆಯತ ಧರ್ಮಸ್ಥಾಪಕರು ಆಗಿರತಕ್ಕಂತಹ ಮಹಾತ್ಮ ಬಸವಣ್ಣನವರನ್ನು, ವಿಶ್ವಜ್ಯೋತಿ ಅಕ್ಕ ಮಹಾದೇವಿರವರನ್ನು, ಸಕಲ ಶಿವ ಶರಣರನ್ನು ಎನ್ನ ಹೃದಯ ಮಂದಿರದಲ್ಲಿ ನೆನೆಯುತ್ತಾ ಭಾರತೀಯರೆಲ್ಲರಿಗೂ ಬಸವನಾಡು, ಶರಣರ ನಾಡು, ಅನುಭವ ಮಂಟಪ, ಬಸವ ಕಲ್ಯಾಣದ ಭೂಮಿಲಿಂದ ಈ ಮುಂಜಾನೆಯ ಇಡೀ ಭಾರತೀಯರೆಲ್ಲರಿಗೂ ಬಾಗಿದ ತಲೆ ಮುಗಿದ ಕೈಲಿಂದ ಶರಣು. ಒಂದು ಮಹಾತ್ಮ ಬಸವಣ್ಣನವರ ವಚನ. ಈ ವಚನಗಳ ವಿಡಿಯೋ ನಾನು ಪದೇ ಪದೇ ಯಾಕೆ ಮಾಡ್ತಾ ಇದ್ದೀನಿ ಅಂದರೆ, ಇಡೀ ಭಾರತ ದೇಶದಲ್ಲಿ ಇವತ್ತು ಏನು ನಾವು ವಾತಾವರಣ ನೋಡ್ತಾ ಇದ್ದೀವಿ, ಕೆಟ್ಟ ವಾತಾವರಣ, ಈ ಎಲ್ಲ ಕೆಟ್ಟ ಅಜ್ಞಾನದ ಆಚರಣೆಗಳು, ಈ ಜಾತಿ ಭೇದ ಭಾವ, ಮೇಲು ಕೀಳು, ಈ ಹಲವು ಮೂಢರೂಢಿಗಳು ಎಲ್ಲವನ್ನು ಕಂಡು ಈ ದೇಶ ಪ್ರೇಮ, ದೇಶಭಕ್ತಿಯನ್ನು ಮಾತಾಡ್ತಾ ಇದ್ದಾರಲ್ಲ, ನಿಜವಾಗಿರ್ತಕ್ಕಂಥ ದೇಶದ್ರೋಹಿಗಳು ಈ ಬಸವಣ್ಣನವರ ತತ್ವವನ್ನು ಅರಿತುಕೊಳ್ಳಲಾರದೆ ಅನೇಕ ಥರದ ಅಜ್ಞಾನದ ಆಚರಣೆಗಳನ್ನು ಯಾರು ಮಾಡಿಸ್ತಾ ಇದ್ದಾರಲ್ಲ ಮುಗ್ಧ ಜನರಿಗೆ, ಅವರೇ ನಿಜವಾಗಿರ್ತಕ್ಕಂಥ ದೇಶದ್ರೋಹಿಗಳು. ಆದ್ದರಿಂದ ಅವೆಲ್ಲವನ್ನು ನಾವು ಬಿಟ್ಟು ನಾವು ಈ ಭಾರತ ದೇಶ, ಸ್ವತಂತ್ರ ಭಾರತ ದೇಶದಲ್ಲಿ ಸ್ವತಂತ್ರ ವಿಚಾರದಿಂದ ನಾವು ಬದುಕಲೇಬೇಕಾಗಿದ್ದರೆ, ನೆಮ್ಮದಿಯ ಬದುಕು ಬೇಕೇ ಆಗಿದ್ದರೆ, ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ, ನಮ್ಮ ದೇವರು ನಮ್ಮ ದೇಹದಲ್ಲಿ, ಈ ಸತ್ಯವನ್ನು ಅರಿತುಕೊಂಡು ಬದುಕುವ ಸಲುವಾಗಿ 12ನೇ ಶತಮಾನದಲ್ಲಿ ಮಹಾತ್ಮ ಬಸವಣ್ಣನವರು ಅನುಭವ ಮಂಟಪದ ಮೂಲಕ ಲಿಂಗ ಆಯತ ಧರ್ಮ ಸ್ಥಾಪನೆ ಮಾಡಿದರು. ಇವೆಲ್ಲವೂ ಕೂಡ ವಚನಗಳಲ್ಲಿ ನಾವು ಕಾಣಬಹುದು. ಆದ್ದರಿಂದಲೇ ಬಸವಣ್ಣನವರು ಪ್ರತಿಯೊಬ್ಬರನ್ನು ಪ್ರೋತ್ಸಾಹ ಕೊಟ್ಟು ತುರುಗಾಯಿ ರಾಮಣ್ಣ, ಒಕ್ಕಲಿಗ ಮುದ್ದಣ್ಣ, ಹೂಗರ ಮಾದಣ್ಣ, ಈ ಥರ ಎಲ್ಲ ಕಾಯಕ ಯೋಗಿಗಳಿಗೆ, ಎಲ್ಲ ದುಡಿಯೋ ವರ್ಗದವರಿಗೆ, ಎಲ್ಲ ಉತ್ಪಾದಕ ವರ್ಗದವರನ್ನು ಅಪ್ಪ ಬಪ್ಪ ಎಂದು ಒಪ್ಪಿಕೊಂಡು ಅವರ ದುಃಖವೇ ಎನ್ನ ದುಃಖ, ಅವರ ಸುಖವೇ ಎನ್ನ ಸುಖ ಎಂದು ಜೀವಗಳಲ್ಲಿ ಶಿವನನ್ನು ಕಂಡವರು ಜಗಜ್ಯೋತಿ ಮಹಾತ್ಮ ಬಸವಣ್ಣನವರು. ಅವರ ಸ್ವಂತ ಮನೆಯನ್ನೇ ತನ್ನ ತಂದೆ ತಾಯಿಯನ್ನು ಬಿಟ್ಟವರು ಬಸವಣ್ಣನವರು ತ್ಯಾಗ ಮಾಡಿದರು. ಕಾರಣ, ಅವರ ಮನೆತನದಲ್ಲಿ ನಡೀತಕ್ಕಂಥ ಅನೇಕ ಮೂಢ ಆಚರಣೆಗಳು, ದುಡಿಯಲಾರದೆ, ಉತ್ಪಾದನೆ ಮಾಡಲಾರದೆ ಬದುಕ್ತಕ್ಕಂಥ ಮನೆಯನ್ನು ಧಿಕ್ಕರಿಸಿ ಇಡೀ ಜಗತ್ತದ ಎಲ್ಲ ಮಾನವ ಜೀವಗಳಿಗೆ ಹುಟ್ಟಿಸಿ ಅವುಗಳನ್ನು ಸಲ್ಲುತ್ತಕ್ಕಂಥ ಜಗದೀಶ ನಿರಾಕಾರ ದೇವ, ಒಬ್ಬನೇ ದೇವ, ಆ ದೇವನನ್ನು ಅಂತರಾಂಗದಲ್ಲಿ ಅರಿತುಕೊಂಡು ಇಡೀ ಜಗತ್ತವೇ ನನ್ನ ಕುಟುಂಬ ಎಂದು ಹೇಳಿ ಆಚರಣೆಯಲ್ಲಿ ತಂದವರು ಈ ಜಗತ್ತಿನಲ್ಲಿ ಯಾರಾದರೂ ಇದ್ದರೆ ಅದು ಮಹಾತ್ಮ ಬಸವಣ್ಣನವರು ಎಂದು ಹೇಳಲು, ವಿಶ್ವಗುರು ಮಹಾತ್ಮ ಬಸವಣ್ಣನವರು ಎಂದು ಹೇಳಲು, ಜಗಜ್ಯೋತಿ ಮಹಾತ್ಮ ಬಸವಣ್ಣನವರು ಎಂದು ಹೇಳಲು ನಾವೆಲ್ಲರೂ ಭಾರತೀಯರಾದ ಪ್ರತಿಯೊಬ್ಬರು ಹೆಮ್ಮೆ ಪಡಬೇಕು. ನಮ್ಮ ದೇಶದ ಪ್ರಗತಿಗಾಗಿ, ನಮ್ಮೆಲ್ಲರ ಪ್ರಗತಿಗಾಗಿ, ಎಲ್ಲರೂ ಕೂಡಿ ಬದುಕುವ ಸಲುವಾಗಿ ಎಂದು ಹೇಳಲು ಈ ವಿಡಿಯೋ ಮಾಡ್ತಾಯಿದ್ದೀನಿ ನಾನು. ನೋಡಿ, ನಾವು ಹುಟ್ಟಿ ಬಂದಿದ್ದೇ ತಪ್ಪಾಗಿದೆ. ಅದಕ್ಕೆ ಬಸವಣ್ಣವರು ಹೇಳ್ತಾರೆ, ಅಕಟಕಟ ಶಿವ ನಿನಗಿನಿತು ಕರುಣೆ ಇದ್ದಿಲ್ಲವೇ, ಅಕಟಕಟ ಶಿವ ನಿನಗಿನಿತು ಕೃಪೆ ಇದ್ದಿಲ್ಲವೇ, ಏಕೆ ಹುಟ್ಟಿಸಿದಿ ಇಹಲೋಕ ದುಃಖಿ ಪರಲೋಕ ದೂರನ, ಏಕೆ ಹುಟ್ಟಿಸಿದಿ ಎನಗಾಗಿ ಮತ್ತೊಂದು ತರು ಮರಾದಿಗಳು ಇದ್ದಿಲ್ಲವೆಂದರು. ಒಬ್ಬ ಪ್ರಧಾನಮಂತ್ರಿ ಆಗಿದ್ದುಕೊಂಡು ಇವತ್ತಿನ ಪ್ರಧಾನಮಂತ್ರಿ ಆದವರು, ಇವತ್ತಿನ ರಾಷ್ಟ್ರಪತಿಗಳಾದವರು, MP ಆದವರು, MLA ಆದವರು, ಮಂತ್ರಿಗಳಾದವರು, ಅಂದಿನ ಪ್ರಧಾನಮಂತ್ರಿ ಮಹಾತ್ಮ ಬಸವಣ್ಣನವರ ವಿಚಾರಕ್ಕೆ ಮೊರೆ ಹೋಗಿರಣ್ಣ. ಯಾಕೆ ಕಚ್ಚಾಡ್ತಾ ಇದ್ರಿ ಪಾರ್ಲಿಮೆಂಟ್ನಲ್ಲಿ? ಜಾತಿ ಭೇದ ಭಾವ, ಆ ಗಂಗಾ ನದಿ ತೀರ್ಥಕ್ಷೇತ್ರ, ಇವೆಲ್ಲ ರಾಮಾಯಣ ಮಹಾಭಾರತವನ್ನು ಯಾಕೆ ಬಿತ್ತುತ್ತಾ ಇದ್ರಿ? ಎಲ್ಲ ಮತ್ತೆ ಜನರ ಮಧ್ಯೆ ಗೊಂದಲ ಸೃಷ್ಟಿ ಮಾಡೋ ಸಲುವಾಗಿ ಎಂದು ಹೇಳ್ತೇನೆ. ಅದಕ್ಕೆ ನಮ್ಮ ಈ ಮಾನವರು ಮಾಡ್ತಕ್ಕಂಥ ತಪ್ಪನ್ನು ತನ್ನ ಮೈ ಮೇಲೆ ಹಾಕಿಕೊಂಡು ಬರೆದಿದ್ದಾರೆ ಬಸವಣ್ಣವರು ವಚನಗಳು. ಎನ್ನ ಚಿತ್ತವು ಅತ್ತಿಯ ಹಣ್ಣು ನೋಡಯ್ಯ, ವಿಚಾರಿಸಿದಡೆ ಹುರುಳಿಲ್ಲ ನೋಡಯ್ಯ,
ಈ ಪ್ರಪಂಚಿನ ಡಂಬಿನಲ್ಲಿ ಎನ್ನದೊಂದು ರೂಪು ಮಾಡಿ ನೀವಿರಿಸಿದಿರಿ ಕೂಡಲ ಸಂಗಮ ದೇವ. ನೋಡಿ, ಮನುಷ್ಯ ತನ್ನ ತಪ್ಪನ್ನು ತಾನೇ ತಿದ್ದಿಕೊಂಡು ತನ್ನ ದೇಹದೊಳಗಿನ ದೇವನನ್ನು ತಾನೇ ದರ್ಶನ ಮಾಡಿಕೊಂಡು ಬದುಕುವುದನ್ನು ಕಲಿಸಿದ್ದಾರೆ ಮಹಾತ್ಮ ಬಸವಣ್ಣನವರು. ಇವತ್ತಿನ ಈ ಕರ್ನಾಟಕ ರಾಜ್ಯದಲ್ಲಿ ಎಷ್ಟೊಂದು ಮಠಮಾನ್ಯಗಳಿದ್ದರೂ ಕೂಡ ಅವರವರ ಹೆಸರಿನ ಮೇಲೆ, ಅವರ ಹಿಂದಿನ ಹಿರಿಯರ ಹೆಸರಿನ ಮೇಲೆ ಗುಡಿಗಳನ್ನು ಕಟ್ಟಿ ಜಾತ್ರೆ ಮಾಡೋದ್ರ ಮುಖಾಂತರ ಜನರನ್ನು ಸುಲಿಗೆ ಮಾಡ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಮೋಸಗಾರರೇ, ಇವಾಗಲಾದರೂ ಸುಧಾರಿಸಿಕೊಳ್ಳಿರಿ ಎಂದು ನಾನು ಈ ವಿಡಿಯೋ ಮೂಲಕ ವಿನಂತಿ ಮಾಡಿಕೊಳ್ತೇನೆ. ಅಲ್ಲಿ ಚಿಂತನೆಗಳನ್ನು ನಡೆಯಬೇಕಾಗಿತ್ತು. ಈ ಎಲ್ಲ ಮಠಗಳೆಲ್ಲವೂ ಕೂಡ ಬಸವ ಮಂಟಪಗಳಾಗಬೇಕು. ಇಲ್ಲ ಹೋದರೆ ಸುಳ್ಳು, ಗೊಳ್ಳು, ಪೊಳ್ಳು, ಹೊಳ್ಳು ಏನು ಇವೆಲ್ಲ ಜನರ ತಲೆ ಹಾಕಿ ಗುಲಾಮರನ್ನಾಗಿ ಇಟ್ಕೊಳ್ತಾ ಇದ್ರಲ್ಲ ನೀವೆಲ್ಲರೂ, ನಿಜವಾಗಿರ್ತಕ್ಕಂಥ ದೇಶದ್ರೋಹಿಗಳು ನೀವೇ ಆಗುತ್ತೀರಿ. ಈ ವಚನಗಳ ಆಧಾರದ ಮೇಲೆ ನಾನು ಮಾತಾಡ್ತಾ ಇದ್ದೀನಿ. ತುರುಗಾಯ ರಾಮಣ್ಣ, ದನ ಕಾಯ್ತಕ್ಕಂಥ ತುರುಗಾಯ ರಾಮಣ್ಣ ಯಾವ ಕಾಲೇಜ್ ಹೋಗಿಲ್ಲ, ಯಾವ ಡಿಗ್ರಿ ಕಾಲೇಜ್ಗೆ ಹೋಗಿಲ್ಲ, ಅಂಥವ್ರು ವಚನಗಳನ್ನು ಬರೆದ್ರಪ್ಪ. ನುಡಿ ನಡೆ ಒಂದಾಗಿಸ್ಕೊಂಡು ಬದುಕಿ ತೋರಿಸಿದ್ರಲ್ಲ, ನಿಮಗೇನಾಗಿದೆ? ಆದ್ದರಿಂದ ಹೀಗೆ ಹೇಳುತ್ತಾ ಹೋದರೆ ಬಹಳವೇ. ಇನ್ನೊಂದು ಅಲ್ಲಮಪ್ರಭುರವರ ವಚನ. ಮಠ ಪರ್ವತ ಜನ ನಿರ್ಜನ ಚಿತ್ತ ಸಮಾಧಾನವುಳ್ಳ ಶರಣಂಗೆ ಮತ್ತೆ ಹೊರಗಣ ಚಿಂತೆಯೇಕೋ. ಮೌನ ಧ್ಯಾನ ಜಪ ತಪವೇಕೋ. ಗುಹೇಶ್ವರ ತನ್ನ ತಾನು ಅರಿತ ಶರಣಂಗೆ. ಗುಹೇಶ್ವರ ತನ್ನ ತಾನು ಅರಿತ ಶರಣಂಗೆ ಅಂತ ಹೇಳಿದ್ದಾರೆ. ತಿಳಿಯೋದಿಲ್ಲ, ಆಡುವ ಭಾಷೆ ಕನ್ನಡದಲ್ಲಿದೆ ಈ ವಚನ. ಬಸವಣ್ಣನವರು ಸ್ಥಾಪಿಸಿದ ಧರ್ಮ ಸನ್ಯಾಸಿಗಳ ಧರ್ಮ ಅಲ್ಲವೇ ಅಲ್ಲ. ಬಸವಣ್ಣನವರ ಧರ್ಮದಲ್ಲಿ ಮಠವಿಲ್ಲ. ಬಸವಣ್ಣನವರ ಧರ್ಮದಲ್ಲಿ ಮೂರ್ತಿ ಪೂಜೆ ಇಲ್ಲವೇ ಇಲ್ಲ, ಗುಡಿ ಇಲ್ಲ, ಜಾತ್ರೆ ಇಲ್ಲ, ಏನೂ ಇಲ್ಲ. ಯಾವುದು ಮೂಢನಂಬಿಕೆಗಳು ಯಾವುದೂ ಇಲ್ಲ. ಚರ್ಚೆಗೆ ಬರ್ರಿ, ಬಸವ ಕಲ್ಯಾಣದಲ್ಲಿ ಚಿಂತನೆ ಮಾಡೋ 1,00,000 ಜನಕ್ಕೆ ಕರ್ಕೊಂಡು ಬರ್ರಿ. ನಾವೊಬ್ಬನೇ ವಿಚಾರ ಮಾಡೋಕ್ಕೆ ತಯಾರಿದ್ದೀನಿ. ಯಾಕೆಂದರೆ ಜನರಿಗೆ ಎಷ್ಟು ಮೋಸ ಮಾಡ್ತಾಯಿದ್ರಪ್ಪ. ಚಪ್ಪಲಿ ಬಿಟ್ಕೊಟ್ಟು ನಡ್ಕೊಂಡು ಹೋಗಬೇಕು, ತಲೆ ಕೂದಲು ಕೊಟ್ಟು ಬರಬೇಕು, ಏನೆಲ್ಲ ಎಷ್ಟೊಂದು ಮೂಢನಂಬಿಕೆ. ಆ ಪಾಪ ಬಡವರು ಕಷ್ಟಪಟ್ಟು ದುಡ್ದಿದ್ದು ದುಡ್ಡೆಲ್ಲ ಅದರಲ್ಲಿ ಹಾಕಿ ಮತ್ತೆ ಮೆಂಟಲ್ ಹುಚ್ಚರಾಗಿ ಸರಾಯಿ ಕುಡಿತಕ್ಕಂಥದ್ದು, ಗುಟ್ಕಾ ತಿಂತಕ್ಕಂಥದ್ದು, ಮಾನಸಿಕ ರೋಗಿಗಳನ್ನಾಗಿ ಬಿಟ್ಟಿರಲ್ಲಪ್ಪ ನೀವೆಲ್ಲ. ನಾನು ಯಾರೂ ಇಲ್ಲ, ನಾನು ವಚನಗಳನ್ನು ಓದಿದ ಬಳಿಕ ನಮ್ಗೆ ಅರ್ಥ ಆಗಿದೆ ನೀವು ಎಂಥ ಮೋಸಗಾರರಿದ್ರಪ್ಪ ಅಂಥೇಳಿ. ಆದ್ದರಿಂದ ನಾವು ಎಲ್ಲಿ ಇದ್ದೀವಿ, ನಮ್ಮ ಅಂಗಳವೇ ವಾರಣಾಸಿ ಅಂದ್ರೆ ಬಸವಣ್ಣವರು. ದೇವಲೋಕ ಮರ್ತ್ಯಲೋಕ ಎಂಬುದು ಬೇರೆ ಬೇರೆ ಉಂಟೇನಯ್ಯ? ಹೇಳಿ. ಈ ಲೋಕದ ಒಳಗೆ ಅನಂತ ಲೋಕವಯ್ಯ, ಶಿವ ಆಚಾರವೇ ಶಿವಲೋಕವಯ್ಯ. ಅಂತಪ್ಪ ಭಕ್ತನ ಅಂಗಳವೇ ವಾರಣಾಸಿ, ಕಾಯಕವೇ ಕೈಲಾಸ. ಇದು ಸತ್ಯ ಕೂಡಲ ಸಂಗಮ ದೇವ. ತಿಳಿಯೋದಿಲ್ವಾ? ಮತ್ತಪ್ಪ ವಚನ ದರ್ಶನ, ಮತ್ತು ಬಸವಾದಿ ಶರಣರ ಹಿಂದೂ ಸಮಾವೇಶ. ಅರೆ ಪಾಖಂಡಿಗಳೇ, ಯಾಕೆ ಮೋಸ ಮಾಡ್ಲಿಕ್ಕೆ ಕಲಿತಾ ಇದ್ರಿ ನೀವೆಲ್ಲರೂ? ನೀವು ಅಂತೂ ಆಚರಣೆ ಮಾಡೋದಿಲ್ಲ ಬಸವಣ್ಣನವ್ರ ತತ್ವ, ಇನ್ನೊಬ್ಬರನ್ನು ಆಚರಣೆ ಮಾಡಲು ಬಿಡಿ. ಯಾಕೆ ಸುಮ್ಮನೆ ಮೋಸ ಮಾಡ್ತಾಯಿದ್ರಿ? ಇದು ನನ್ನ ಮನ್ ಕಿ ಬಾತ್. ಶರಣರ ವಚನಗಳನ್ನು ನನ್ನ ಒಳಗಡೆ ಇಳಿದಾಗ ನಾನು ಆ ಮನ್ ಕಿ ಬಾತ್ ಅಂಥೇಳಿ ಮಾತಾಡ್ತಾ ಇದ್ದಾರಲ್ಲ, ಒಂದು ಕಡೆ ಬಸವಣ್ಣನವ್ರದ್ದು ಹೆಸರು ಮೇಲೆ ಮಾತಾಡೋದು, ಇನ್ನೊಂದು ಕಡೆ ಮೂಢನಂಬಿಕೆ ಪ್ರಚಾರ ಮಾಡೋದು, ದೇಶದಲ್ಲಿ ಜಾತಿ ಭೇದ ಮಾಡಿ ಜಗಳ ಹಚ್ಚೋದು, ಇದೇ ನೋಡ್ತಾ ಇದ್ದೇವೆ ನಾವು 12 ವರ್ಷ ಆಯ್ತು, 10-12 ವರ್ಷ ಆಯ್ತು. ಇದೆಲ್ಲ ಹೋಗಬೇಕು ಎಂದೇ ಈ ಭೂಮಿ ಮೇಲೆ ಹುಟ್ಟು ಬಂದಿದ್ದಕ್ಕೆ ಒಳ್ಳೆ ಕೆಲಸ ಮಾಡಿ ಹೋರಪ್ಪ. ನೆರೆ ಕೆನ್ನೆಗೆ ಬಸವಣ್ಣನವ್ರ ವಚನ ಇದೆ, ನೆರೆ ಕೆನ್ನೆಗೆ ತೆರೆಗಲ್ಲಕ್ಕೆ ಶರೀರಗೂಡು ಹೋಗದ ಮುನ್ನ, ಹಲ್ಲು ಹೋಗಿ ಬೆನ್ನು ಬಾಗಿ ಅನ್ಯರಿಗೆ ಹಂಗಾಗದ ಮುನ್ನ, ಕಾಲ ಮೇಲೆ ಕೈಯನ್ನೂರಿ ಕೋಲು ಹಿಡಿಯದ ಮುನ್ನ, ಮುಪ್ಪಿನಿಂದೊಪ್ಪು ಅಳೆಯದ ಮುನ್ನ, ಮೃತ್ಯು ಮುಟ್ಟದ ಮುನ್ನ,
ಧ್ಯಾನಿಸಿ ಪೂಜಿಸು ನಮ್ಮ ಕೂಡಲ ಸಂಗಮ ದೇವ. ಇಲ್ಲೇ 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 ಒಳಗಡೆ ಕಾಣುವ ದೇವರೆಂದರೆ ಕುಟುಂಬದಲ್ಲಿರ್ತಕ್ಕಂಥ ಎಲ್ಲ ಪರಿವಾರವೇ ಒಂದು ದೇವರ ಮೂರ್ತಿಗಳು, ಜೀವಂತ ದೇವರ ಮೂರ್ತಿಗಳು ಅಂತ ನಂಬ್ರಪ್ಪ. ಎಲ್ಲರೊಳಗೆ ದೇವರು ಕಂಡಾರ ಬಸವಣ್ಣವರು. ರಕ್ತ ಸಂಬಂಧಿಗಳಿಗೆ ಬಿಟ್ಬಿಟ್ಟಿದ್ದಾರೆ. ರಕ್ತ ಸಂಬಂಧ ಮುಖ್ಯ ಅಲ್ಲ, ಏಕಲಿಂಗ ನಿಷ್ಠಾವಂತರು ಮುಖ್ಯವಾಗಿದೆ. ಹೇಳ್ತಾ ಹೋದರೆ ಬಹಳಷ್ಟು. ಎಷ್ಟು ಕಸ ಹಾಕಿರಪ್ಪ. ಮತ್ತು ಬಸವ ದ್ರೋಹಿಗಳೇ, ಬಸವಣ್ಣ ತತ್ವ ಮೊನ್ನೆ ಬೆಂಗಳೂರಲ್ಲಿ ಅದು ಬಿಸ್ನೆಸ್ ಏನೋ ತೆಗೆದಾಗ ಅಲ್ಲಿ ಮತ್ತು ಬಸವಣ್ಣಾದಿ ಶರಣರ ತತ್ವ ವಿರೋಧಿ ಇರ್ತಕ್ಕಂಥ ಕಾವಿಗಳು ಕೂಡ ಅವರು ಇಲ್ಲ ಕರ್ಸರ್. ಮತ್ತು ದುಡ್ಡಿಗಾಗಿ ಬೆನ್ನು ಹತ್ತಿದರೆ ಇವತ್ತಿಲ್ಲ ನಾಳೆ ಬಿಟ್ಟು ಹೋಗೋದಿದೆ. ಎಲ್ಲ ಒಂದಿನ ಬತ್ತಲೇ ಬಂದಿರಿ, ಬತ್ತಲೇ ಹೋಗಬೇಕಾಗಿದೆ. ಸತ್ಯ ಶರಣರ ವಿಚಾರಗಳನ್ನು ಮೂಲಕ ಸತ್ಯದಿಂದ ನೀವು ಯಾವುದೇ ಕಾಯಕ ಮಾಡಿರಿ, ಅದು ಬೇಡಂತಲ್ಲ, ಕಾಯಕವೇ ಕೈಲಾಸ ಇದೆ. ಆದರೆ ದುಡ್ಡು ಗಳಿಸೋ ಸಲುವಾಗಿ ಏನೆಲ್ಲ ಮಾಡ್ತಕ್ಕಂಥ ಪಾಪಿಗಳೇ ಮಹಾಪಾಪಿಗಳೇ. ಇನ್ನೊಂದು ಬಸವಣ್ಣನವರ ವಚನ. ಆನೆಯನ್ನೇರಿಕೊಂಡು ಹೋದಿರೆ ನೀವು, ಕುದುರೆಯನ್ನು ಏರಿಕೊಂಡು ಹೋದಿರೆ ನೀವು, ಕುಂಕುಮ ಕಸ್ತೂರಿ ಹೋಸಿಕೊಂಡು ಹೋದಿರಿ ಅಣ್ಣ, ಸತ್ಯದ ನಿಲುವನ್ನು ಅರಿಯದೇ ಹೋದಿರಲ್ಲ. ಸದ್ಗುಣವೆಂಬ ಫಲವ ಬಿತ್ತಿ ಬೆಳೆಸದೆ ಹೋದಿರಲ್ಲ. ಅಹಂಕಾರವೆಂಬ ಸದಮದ ಗಜವೇರಿ ವಿಧಿಗೆ ಗುರಿಯಾಗಿ ನೀವು ಹೋದಿರಲ್ಲ. ನಮ್ಮ ಕೂಡಲ ಸಂಗಮ ದೇವನನ್ನು ಅರಿಯದೆ ನರಕಕ್ಕೆ ಭಾಜನರಾದಿರಲ್ಲ. ಒಂದಿನ ಹೋಗ್ಯದ, ಎಲ್ಲರಿಗೂ ಹೋಗೋದೇ ಅದಲ್ಲ. ಹೋಗೋದಕ್ಕಿಂತ ಮುಂಚೆ ಅಣ್ಣ ಬಸವಣ್ಣನವ್ರ ವಿಚಾರಗಳಿಗೆ ಬೆಲೆ ಕೊಟ್ಟು ಈ ಎಲ್ಲ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಮಠಮಾನ್ಯಗಳೇ ನೀವೆಲ್ಲರೂ ಬಸವಣ್ಣನವ್ರ ಧರ್ಮಗುರು ಅಂತೇಳಿ ಒಪ್ಪಿಕೊಂಡು ಸರಳ ಜೀವನ ಜನರಿಗೆ ತೋರಿಸೋದು ಬಿಟ್ಟು ನಿಮ್ಮನ್ನು ಮೆರೆಸ್ಕೊಳ್ಳೋದು ಬಿಟ್ಟು ಬಿಡ್ಬೇಕಂಥೇಳಿ ಈ ಮೂಲಕ ನಾನು ವಿಡಿಯೋ ಮಾಡಿ ವಿನಂತಿಸ್ಕೊಳ್ತೇನೆ. ಮೋಸ ಮಾಡುವುದನ್ನು ಬಿಡಬೇಕು. ಎಲ್ಲರನ್ನ ಬಸವಣ್ಣನವರು ಬಸವಣ್ಣನವ್ರು ಯಾರು ದೊಡ್ಡವ್ರ ಹತ್ತಿರ ಹೋಗಿ ಕುಂತಿದ್ದಾರಾ? ಶ್ರೀಮಂತರು ನೋಡಿ. ಕಾಶ್ಮೀರದ ರಾಜ ತನ್ನ ರಾಜುಟ್ಟಿಗೆ ಬಿಟ್ಟು ಬಂದರು. ಇಲ್ಲಿ ಒಣಗಿದ ಮರದ ಕಟ್ಟಿಗೆ ಕಡಿದು ದಾಸೋಹದಂಗೆ ಪ್ರತಿಯೊಬ್ಬರು ಕಾಯಕ ಮಾಡಲೇಬೇಕಾಗಿತ್ತು. ಇಲ್ಲಿ ಬಂದವರೆಲ್ಲರೂ ಶರಣರಾದರು. ಏನು ಇಂತಹ ವಾತಾವರಣ ನಿರ್ಮಾಣವಾಗಬೇಕು. ನಾವು ಯಾವ ಪದವಿ ಇದ್ದರೇನು ಶರಣರ ವಿಚಾರ ಅರಿತವರು ಶರಣನಾಗಿ ಅಂದರೆ ನನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ, ನಿಮ್ಮ ಪಾದ ಸಾಕ್ಷಿ ಎನ್ನ ಮನಸಾಕ್ಷಿ ಕೂಡಲ ಸಂಗಮ ದೇವ ಎಂದು ಬಸವಣ್ಣರು ಎಂಥ ಮಹಾನ್ ಬಸವಣ್ಣನವರಪ್ಪ. ಅವರ ಮುಂದೆ ಈ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಯಾವ ಮಠಮಾನ್ಯರು ಕೂಡ, ನಾನು ಎಲ್ಲ ಮಠಗಳಿಗೆ ಹೇಳ್ತಾ ಇಲ್ಲ, ಬಸವಣ್ಣನವರನ್ನು ಧರ್ಮಗುರು ಅಂತೇಳಿ ಒಪ್ಪಿಕೊಂಡವರಿಗೆ ಹೇಳ್ತಾ ಇಲ್ಲ. ಇನ್ನೂ ಬಸವಣ್ಣದ ವಿಚಾರಗಳಿಗೆ ವಚನಗಳೇ ತಗೋತಾರೆ ಇವರೆಲ್ಲರೂ. ಪ್ರವಚನ ಹೇಳ್ತಾರೆ, ಆದರೆ ಬಹುದೇವ ಉಪಾಸನೆ ಹೇಳ್ತಾರೆ ಇವರು ಕಳ್ಳರು ನನ್ನ ಮಕ್ಕಳು. ಇದೆಲ್ಲ ಬಿಡಬೇಕಂಥೇಳಿ ನಾನು ಈ ಮೂಲಕ ಯಾಕಂದರೆ ನನ್ನ ಭಾರತ ದೇಶದಲ್ಲಿ ಯಾರು ಬಡವರಿರಬಾರ್ದು, ಯಾರು ಭಿಕ್ಷುಕರಿರಬಾರ್ದು, ಯಾರು ರೋಗಿಗಳಿರಬಾರ್ದು, ಯಾವ ಜಾತಿ ಭೇದ ಇರಬಾರ್ದು, ಎಲ್ಲರೂ ಕೂಡಿ ಪ್ರೀತಿಯಿಂದ ಬದುಕುವ ಭಾರತ ದೇಶ ಆಗುತ್ತದೆ. ಅದು ಬಸವಣ್ಣನವರು ಸ್ಥಾಪಿಸಿದ ಒಂದೇ ಒಂದು ಅನುಭವ ಮಂಟಪದ ತತ್ವದಿಂದ, ಲಿಂಗಾಯತ ಧರ್ಮದಿಂದ ಎಂದು ಹೇಳಲು ನಾನು ಇವತ್ತು ಹೆಮ್ಮೆ ಪಡುತ್ತಿದ್ದೇನೆ. ಆ ಕಾರಣಕ್ಕಾಗಿ ಕೊನೆಯದಾಗಿ ನನ್ನ ಮಾತುಗಳು ಸ್ವಲ್ಪ ಕಠೋರವಾಗಿದ್ದರೂ ಕೂಡ ಬೇವಿನ ತಪ್ಪಲು, ಬೇವಿನ ಬೀಜ ಕಹಿಯಾಗಿರುತ್ತದೆ. ಆದರೆ ಹಾವು ಕಚ್ಚಿದರೆ ಆ ಬೇವಿನ ರಸ ಕುಡಿದರೆ ನಾವು ಬದುಕುತ್ತೇವೆ. ಹಾಗೆಯೇ ವಚನಗಳ ಮೂಲಕ ನಾವು ಅರಿತುಕೊಂಡು ಸರಳ ಜೀವನ ಬದುಕಿದರೆ ಸ್ವಲ್ಪ ಒಳ್ಳೆಯ ವ್ಯಕ್ತಿಯನ್ನಾಗಿ ಬದುಕಿ ಒಂದು ಒಳ್ಳೆಯ ಭಾರತ ದೇಶ ಕಟ್ಟಲು ಬರುತ್ತದೆ ಎನ್ನುವ ಕಾರಣಕ್ಕಾಗಿ ನಾನು ಕಳೆದ 26 ವರ್ಷದಿಂದ ಈ ವಚನಗಳ ವಿಡಿಯೋ ಮಾಡ್ತಾಯಿದ್ದೀನಿ. ಇಷ್ಟು ಹೇಳಿ ಕೊನೆಯದಾಗಿ 100 ತಮ್ಮೆಲ್ಲರ ಮನಕ್ಕೆ ಹೃದಯಕ್ಕೆ ತಟ್ಟಿದಾದರೆ 145 ಕೋಟಿ ಜನಸಂಖ್ಯೆಯುಳ್ಳ ಭಾರತೀಯರೆಲ್ಲರಿಗೂ, ಈ ದೇಶದ ಪ್ರಧಾನಮಂತ್ರಿಗಳಾದವರು, ರಾಷ್ಟ್ರಪತಿ ಆದವರು, ಎಲ್ಲ ರಾಜ್ಯದ ಮುಖ್ಯಮಂತ್ರಿಗಳಾದವರು, MLAಗಳು, MP ಗಳು, ಎಲ್ಲ ಸ್ವಾಮಿಗಳೆಲ್ಲರಿಗೂ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೇನೆ, ಈ ವಿಡಿಯೋ ಇವರೆಲ್ಲರಿಗೂ ತಲುಪಲಿ ಎಂದು ನನ್ನ ಹೃದಯದಿಂದ ಹೇಳುತ್ತಾ ಕೊನೆಯದಾಗಿ ಬಾಗಿದ ತಲೆ ಮುಗಿದ ಕೈಲಿಂದ ಮತ್ತೊಮ್ಮೆ ಬಸವನಾಡು, ಶರಣರ ನಾಡು, ಬಸವ ಕಲ್ಯಾಣದ ಭೂಮಿಲಿಂದ ನಾನು ಶರಣುಗಳನ್ನು ಸಲ್ಲಿಸುತ್ತಿದ್ದೇನೆ.